ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇಷ್ಟು ದಿವಸ ನಾನು ಬರೀ ಬೇಸಿಕ್ಸ್ ಬಗ್ಗೆನೇ ಮಾತಾಡ್ತಾ ಹೋಗ್ತಾ ಇದ್ದೆ. ಸೊ ಇದು ನನ್ನ ಫಸ್ಟ್ PUC ಅವರಿಗೆ ಫಸ್ಟ್ ವಿಡಿಯೋ. ಸೊ ಯಾವುದಪ್ಪ ಫಸ್ಟ್ ಲೆಸನ್ ನಾನು ತೊಗೊತಾ ಇರೋದು ಅಂತ ಹೇಳಿದ್ರೆ ಫಸ್ಟ್ ಲೆಸನ್ ಸೆಟ್ಸ್. ಓಕೆನಾ? ಸೊ ನಾನು ಇನ್ನು ಮುಂದೆ ಸೆಟ್ಸ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹೇಗೆ ಅಂತ ಹೇಳಿದ್ರೆ ನಿಮಗೆ ಟೆಕ್ಸ್ಟ್ ಬುಕ್ಕನ್ನ ತೆಗೆದು ಓದೋದಕ್ಕಿಂತ ಇವರು ವಿಡಿಯೋ ನೋಡಿದ್ರೆ ನನಗೆ ಅರ್ಥ ಆಗುತ್ತಪ್ಪ ಅನ್ನೋ ಥರ ನಿಮಗೆ ರೀಚ್ ಔಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಇದು ಕಂಟೆಂಟ್ ಅರ್ಥ ಆಗ್ತಾ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಪಾಯಿಂಟಲ್ಲಿ ವಿಡಿಯೋ ಮಧ್ಯದಲ್ಲಾದರೂ ಪರವಾಗಿಲ್ಲ, ಯಾವ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನಾನು ಏನಾದ್ರು ತಪ್ಪು ಹೇಳಿದ್ನಾ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಪ್ಲೀಸ್ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್ ರಿಗಾರ್ಡಿಂಗ್ ಇಟ್. ಸೊ ಫಸ್ಟ್ ನಾನೊಂದಷ್ಟು ನಿಮಗೆ ಬೇಸಿಕ್ಕನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಬೇಸಿಕ್ಸ್ ಅಂತ ಹೇಳಿದ್ರೆ, ಸೊ ಜಸ್ಟ್ ನೀವು 10th ಸ್ಟ್ಯಾಂಡರ್ಡಿಂದ ಫಸ್ಟ್ PUC ಕಾಲಿಡ್ತೀರಾ, ಸೈನ್ಸ್ ಚೂಸ್ ಮಾಡಿರ್ತೀರ, ನಿಮ್ಮ ಸ್ವಂತ ಇಚ್ಛೆ ಇರ್ಬೋದು ಅಥವಾ ನಿಮ್ಮ ಮನೇಲಿ ಯಾರೋ ಹೇಳಿರ್ಬೋದು ಸೈನ್ಸ್ ತೊಗೊಂಡ್ರೆ ಸ್ಕೋಪ್ ಇದೆ ಸೈನ್ಸೇ ತಗೋ ಅಂತ ಕಳಿಸಿರ್ಬೋದು. ಸೊ ಏನೇ ಆಗಲಿ ನೀವು ಕೊನೆಯಲ್ಲಿ ಓದಲೇಬೇಕು, ಅಟ್ಲೀಸ್ಟ್ ನೀವು ಪಾಸ್ ಆಗಲೇಬೇಕು ಅಲ್ವಾ? ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಒಬ್ಬರು ಡಲ್ ಇರ್ತಾರೆ, ಒಬ್ಬರು ಬಿಲೋ ಆವ್ರೇಜ್ ಇರ್ತಾರೆ, ಒಬ್ಬರು ಎಬೋ ಆವ್ರೇಜ್ ಇರ್ತಾರೆ, ಒಬ್ರು ಟ್ಯಾಲೆಂಟೆಡ್ ಇರ್ತಾರೆ, ಇನ್ನೊಬ್ರು ಇಂಟೆಲಿಜೆಂಟ್ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಲೆವೆಲ್ಸ್ ಇದೆ ಮಕ್ಕಳಲ್ಲೂ ಕೂಡ. ಸೊ ಹಾಗಾಗಿ ಯಾರೆಲ್ಲ ಈ ಬಿಲೋ ಆವ್ರೇಜ್ ಇದ್ದಾರೆ, ಆವ್ರೇಜ್ ಇದ್ದಾರೆ ಅಥವಾ ಡಲ್ ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಯಾರಿಗೆ ಈ ಥರ ನಾನು ಡೈಲಿ ವೀಡಿಯೋಸ್ನ ರಿಪೀಟಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋರಿಗೆ ಈ ಒಂದು ವಿಡಿಯೋ. ಸೊ ಅದಕ್ಕಿಂತ ಹೆಚ್ಚಾಗಿ ಕನ್ನಡದಲ್ಲಿ ನಿಮಗೆ ಅಥವಾ ಕನ್ನಡ ಇಂಗ್ಲೀಷ್ ಎರಡೂ ಹೇಳೋ ಚಾನಲ್ಗಳು ಸ್ವಲ್ಪ ಕಡಿಮೆ ಇದೆ ಅಂತ ನಾನು ನೋಡ್ದಂಗೆ, ಅಥವಾ ನನಗೆ ಸಜೆಷನ್ ಬಂದಿಲ್ವೋ ಏನೋ ಗೊತ್ತಿಲ್ಲ. ಸೊ ಮೋಸ್ಟ್ ಆಫ್ ದ ಚಾನಲ್ಸ್ ಆರ್ ಹಿಂದಿ ಚಾನಲ್ಸ್ ಇದೆ. ಸೊ ಹಾಗಾಗಿ ನಮ್ಮ ಕನ್ನಡದವರಿಗೆ ರೀಚ್ ಔಟ್ ಮಾಡೋಣ, ಬೈಲಿಂಗ್ವಲ್ ತಗೊಳ್ಳೋಣ. ಬೈಲಿಂಗ್ವಲ್ ಅಂತ ಹೇಳಿದ್ರೆ ಯೂಸಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಸ್ ವೆಲ್. ನಾವೆಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ ಹೇಗೆ ಹೇಳ್ತಿದ್ರೋ ಆ ಥರನೇ ಹೇಳಬೇಕು ಅನ್ನೋ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ನಡೀತಾ ಇದೆ. ಸೊ ಇವನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದಾದರೆ, ಸೊ ಫಸ್ಟ್ ಸೆಟ್ಸ್ ಅಂತ ಏನು ಬರುತ್ತೆ, ಹೊಸ ಕಾನ್ಸೆಪ್ಟ್ ಮ್ಯಾಥ್ಸನ್ನ ಫಸ್ಟ್ ಟೈಮ್ ನೋಡಿರೋ ಫೀಲಿಂಗ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 2 months ಗ್ಯಾಪ್ ಆಗಿರುತ್ತೆ ಸಮ್ಮರ್ ಹಾಲಿಡೇಸಿಂದ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬರ್ತೀರಾ ಸಡನ್ನಾಗಿ, ಯಾಕಂದರೆ PUCಲಿ ನಿಮ್ಗೆ ಕನ್ನಡ ಮೀಡಿಯಮ್ ಸಿಗಲ್ಲ ಅಲ್ವಾ? ಸೊ ಅವರು ಏನು ಭಯ ಪಡೋ ಅವಶ್ಯಕತೆ ಏನಿಲ್ಲ. ನೀವು ಡೈಲಿ ಹೋಮ್ವರ್ಕ್ ಮಾಡ್ಬೇಕು. ಡೈಲಿ ಹೋಮ್ವರ್ಕ್ ಏನು ಟೀಚರ್ ಕೊಡೋ ಹೋಮ್ವರ್ಕ್ ಅಲ್ಲ, ಅಥವಾ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಕೊಡೋ ಹೋಮ್ವರ್ಕ್ ಅಲ್ಲ, ನೀವೇ ಫೈಂಡ್ ಔಟ್ ಮಾಡ್ಬೇಕು. ನಾನೀಗ ಈ ಟಿಪ್ ಹೇಳ್ತಾ ಇರೋದು 10th ಇಂದ ಫಸ್ಟ್ PUCಗೆ ಬಂದಿರ್ತಾರೆ, ಅದು ಕನ್ನಡ ಮೀಡಿಯಮ್ನ ಇಂಗ್ಲೀಷ್ ಮೀಡಿಯಮಿಗೆ ಬಂದಿರ್ತಾರೆ. ನೀವು ವರ್ಡ್ ಟು ವರ್ಡ್ ಮೀನಿಂಗನ್ನು ನೀವೇ, ಗೂಗಲ್ ಇದೆ, ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ನಿಮ್ಗೆ ಆನ್ಲೈನಲ್ಲಿ ತಿಳ್ಕೊಳ್ಳೋದಕ್ಕೆ, ನೀವೇ ಹೋಮ್ವರ್ಕ್ ಮಾಡಬೇಕು. ಕಾಲೇಜಲ್ಲಿ ಲೆಕ್ಚರರ್ಸ್ ಎಲ್ಲದನ್ನೂ ಹೇಳೋಕ್ಕಾಗಲ್ಲ, ಓಕೆ? ಅಥವಾ ಯೂಟ್ಯೂಬ್ ವಿಡಿಯೋನೇ ಇರ್ಬೋದು, ಅದ್ರಲ್ಲಿ ಎಲ್ಲದೂ ಹೇಳಿಲ್ಲ, ಏನೋ ಒಂದು ಪಾಯಿಂಟ್ ಮಿಸ್ ಆಗೇ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಹೋಮ್ವರ್ಕ್ ನೀವು ಮಾಡಲೇಬೇಕು. ನಿಮ್ಗೆ ಆ ಕೇಪಬಿಲಿಟಿ ಬಂದಿರುತ್ತೆ, ಓಕೆ? ನಿಮ್ಮ ಹೋಮ್ವರ್ಕ್ ನೀವು ಮಾಡಲಿಲ್ಲ ಅಂದರೆ ಪಾಸ್ ಆಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಯಾರಿಗೆ ಈ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಸಡನ್ನಾಗಿ ಜಂಪ್ ಆದವ್ರಿಗೆ, ಓಕೆನಾ? ಈ ಹೋಮ್ವರ್ಕ್ ಮಸ್ಟ್ ಆ್ಯಂಡ್ ಶುಡ್. ಸೊ ಕಮಿಂಗ್ ಟು ದ ಕಂಟೆಂಟ್. ಸೊ ಫಸ್ಟ್ ಟಾಪಿಕ್ ಬರೋದು ಸೆಟ್ಸ್. ಓಕೆ, ಸೆಟ್ಸ್ ಬಗ್ಗೆ ನಿಮ್ಗೆ ಏನೂ ಬೇಸಿಕ್ಸ್ ಬಂದಿರಲ್ಲ ಸ್ಕೂಲ್ ಲೆವೆಲಲ್ಲಿ. ಟ್ರಿಗ್ನೋಮೆಟ್ರಿ ಬಂದಿರುತ್ತೆ, ಬಟ್ ಇದು ಬಂದಿರಲ್ಲ, ಓಕೆನಾ? ಸೆಟ್ಸ್ ಅಂತಂದರೆ ಜನರಲ್ ಆಗಿ ನೇಮ್ ವೈಸ್ ಹೆಸರು ಕೇಳ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಸೆಟ್ಸ್ ಅಂದರೆ ಏನಿರ್ಬೋದು. ಗ್ರೂಪಿಂಗ್ ಆಫ್ ಎಲಿಮೆಂಟ್ಸ್, ಗ್ರೂಪಿಂಗ್ ಆಫ್ ಸಮ್ ಎಲಿಮೆಂಟ್ಸ್ ಅಥವಾ ಮೆನಿ ಎಲಿಮೆಂಟ್ಸ್, ಏನಾದರೂ ನೀವು ಅರ್ಥ ಮಾಡ್ಕೋಬೋದು. ಸೆಟ್ಸ್ ಅಂದ್ರೇ ಅಷ್ಟೇ. ಕೇಳೋದಕ್ಕೆ ಸಿಂಪಲ್ ಅಂತ ಅನ್ನಿಸ್ಬೋದು, ದೊಡ್ಡದಾಗ್ತಾ ಆಗ್ತಾ ವಾಸ್ಟ್ ಅಂತ ಅನ್ನಿಸ್ತಾ ಹೋಗುತ್ತೆ. ವಾಸ್ಟ್ ಆಗೇ ಆಗುತ್ತೆ. ಡೆವಲಪ್ ಆಗ್ತಾ ಆಗ್ತಾ ನೀವು ಡಿಗ್ರಿ ಹೋಗಿ ಮತ್ತೆ ಸೈನ್ಸು PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಮತ್ತೆ ಮ್ಯಾಥ್ಸ್ ಬರುತ್ತೆ. ಅಲ್ಲಿ ಸೆಟ್ ಥಿಯರಿ ಅಂತಲೇ ಒಂದು
ಪೇಪರೇ ನಿಮ್ಗೆ ರೆಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಬೇಸಿಕ್ಸ್ನ ನೀವು ಕಲಿತ್ರೆ ನಿಮಗೆ ಡಿಗ್ರಿ ಹೋದರೆ ಅಥವಾ ನೀವು ಫ್ಯೂಚರಲ್ಲಿ ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲದಕ್ಕೂ ಬೇಸಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಸೆಟ್ಸ್ ಅಂದರೆ ಗ್ರೂಪಿಂಗ್ ಆಫ್ ಎಲಿಮೆಂಟ್ಸ್. ಜನರಲೈಸ್ಡ್ ಸ್ಟೇಟ್ಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ ಇದು ಪ್ರಾಪರ್ ಡೆಫಿನೇಷನ್. ಓಕೆನಾ? ಸೆಟ್ಸ್ ಆರ್ ದ collection of well-defined objects ಅಂತ ಹೇಳ್ತೀವಿ. ನೀವು ನಾನಿಲ್ಲಿ ಬ್ಲ್ಯಾಕ್ ಬೋರ್ಡಲ್ಲಿ ಬರಿತಾ ಇರೋದನ್ನ ಬರ್ಕೊಂಡ್ರೆ ನಿಮ್ಗೆ ಇದೇ ಕೀ ಪಾಯಿಂಟ್ಸ್ ಆಗುತ್ತೆ. ಮತ್ತೆ ಹೊಸದಾಗಿ ನಿಮಗೆ ನೋಟ್ ಡೌನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಜನರಲ್ ಪ್ರಾಪರ್ ಡೆಫಿನೇಷನ್ ಅಂತ ಹೇಳ್ತೀನಿ. ಸೊ ಇನ್ನೂ ಡೀಪಾಗಿ ನಾನು ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಯಾರು ಈ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಓಕೆನಾ? ಜಾರ್ಜ್ ಕಾಂಟೋರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಈ ಥಿಯರಿನ ಡೆವಲಪ್ ಮಾಡಿದ್ದಾರೆ. ಓಕೆ, ನೀವು ಜಸ್ಟ್ ಸೈಂಟಿಸ್ಟ್ ನೇಮನ್ನು ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಅವ್ನು ಹೇಗೆ ಕಂಡುಹಿಡಿದ ಏನು ಕತೆ ಅವೆಲ್ಲ ಇಟ್ಸ್ ನಾಟ್ ನೆಸಸರಿ ಫಾರ್ ದ ಪರ್ಟಿಕ್ಯುಲರ್ ಕ್ಲಾಸ್ ವೇರ್ ಯು ಆರ್. ಓಕೆ, ಸೊ ಇನ್ನು ಸಿಂಬಲ್ಸ್, ಸೆಟ್ಸಲ್ಲಿ ಏನೇನೆಲ್ಲ ಸಿಂಬಲ್ಸ್ ಬರುತ್ತೆ ಅಂತ ನಾನು ಎರಡನ್ನೂ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಯಾವ ಹೊಸ ಲೆಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಅದರಲ್ಲಿ ಸಿಂಬಲ್ಸ್ ಏನೇನು ಬರುತ್ತೆ, ಹೊಸ ಸಿಂಬಲ್ಸ್ ಅದರಲ್ಲೂ ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ, ಆಮೇಲೆ ಕಂಟೆಂಟಿಗೆ ಹೋಗ್ತೀನಿ. ಸೆಟ್ಸಲ್ಲಿ ಏನೇನೆಲ್ಲ ಸಿಂಬಲ್ಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ನಾವು ಸೆಟ್ಸನ್ನು ಫ್ಲವರ್ ಬ್ರೇಸಸ್ಸಲ್ಲಿ ಬರಿತೀವಿ. ಏನೇ ಸೆಟ್ ಬರೀದ್ರೆ ಇದ್ರ ಮಧ್ಯೆ ಬರಿತೀವಿ. ಇನ್ನೊಂದು ಈ ಥರ ಕೋಲನ್ ಅಥವಾ ಈ ಥರ ಒಂದು ಸ್ಟ್ರೈಟ್ ಲೈನ್ ಇದೆ ಸಿಂಬಲ್. ಸೊ ಇದೇನು ಹೇಳುತ್ತೆ ಅಂತ ಸೆಟ್ಸ್ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಲ್ವಾ, ಅವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಲೆಸ್ ದ್ಯಾನ್ ಬೇಕು, ಗ್ರೇಟರ್ ದ್ಯಾನ್ ಬೇಕಾಗತ್ತೆ, ಈಕ್ವಲ್ಸ್ ಬೇಕಾಗುತ್ತೆ. ಇವೆಲ್ಲ ನಿಮಗೆ ಗೊತ್ತಿದೆ, ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್. ನಿಮ್ಗೆ ಇನ್ನು ಹೊಸ ಸಿಂಬಲ್ಸ್ ಅಂತ ಹೇಳಿದ್ರೆ ಇದನ್ನು ಸಬ್ಸೆಟ್ ಅಂತ ಹೇಳ್ತೀನಿ. ಸಬ್ಸೆಟ್ ಅಂದರೆ ಏನಂತ ನೆಕ್ಸ್ಟ್ ಹೇಳ್ತೀನಿ. ಸಬ್ಸೆಟ್ ಅದೇ ಥರ ಇದನ್ನು ಯೂನಿಯನ್ ಅಂತ ಹೇಳೋದಕ್ಕೆ ಬಳಸ್ಕೊತೀವಿ, ಇದನ್ನು ಇಂಟರ್ಸೆಕ್ಷನ್ ಅಂತ ಹೇಳೋದಕ್ಕೆ ಬಳಸ್ಕೊತೀವಿ. ಏನು ಅದೆಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಯಾವುದೇ ಸೆಟ್ಟನ್ನು ನಾವು ರೆಪ್ರೆಸೆಂಟ್ ಮಾಡೋದು ಕ್ಯಾಪಿಟಲ್ ಲೆಟರ್ಸ್ ಆಫ್ ದ ಇಂಗ್ಲೀಷ್ ಆಲ್ಫಾಬೆಟನ್ನು ತಗೊತಾ ಹೋಗ್ತೀವಿ. ಇದು ಒಂದು ಸೆಟ್. ಇನ್ನೊಂದು ಥರ ಬರಿತೀವಿ ಎ ಡ್ಯಾಶ್. ಈ ಡ್ಯಾಶ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಈ ಸೆಟ್ಟಲ್ಲಿರೋದು ಬಿಟ್ಟು ಈ ಸೆಟ್ಟಲ್ಲಿದೆ, ಬಟ್ ದೀಸ್ ಟೂ ಸೆಟ್ಸ್ ಆರ್ ರಿಲೇಟೆಡ್ ಅನ್ನೋ ಅರ್ಥನ ಕೊಡುತ್ತೆ. ಹೇಗೆ ಅಂತ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ನೇಮೇ ಇದೆ, ಅದು ನೆಕ್ಸ್ಟು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಮೈನಸ್ಸು ಬೇಕಾಗುತ್ತೆ. ಓಕೆ, ಮೈನಸ್ ಏನು ಹೇಳುತ್ತೆ, ನಾರ್ಮಲ್ ನಂಬರ್ಸನ್ನು ಹೇಗೆ ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ ಆ ಥರನ ಅಥವಾ ಇಲ್ವಾ ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದಿಷ್ಟು ನಮಗೆ ಬೇಕಾಗಿರೋವಂಥ ಸಿಂಬಲ್ಸ್. ಇದ್ರ ಬಗ್ಗೆ ನೀವು ಫಸ್ಟೇ ನೋಡ್ದಂಗೆ ಅನ್ಸಿದ್ರೆ, ನಾನು ಯೂಸ್ ಮಾಡಿದಾಗೆಲ್ಲ ಇದನ್ನ ಇಲ್ಲಿ ಫಸ್ಟೇ ಹೇಳಿದ್ರು, ಇದು ಇಲ್ಲಿ ಯೂಸ್ ಆಗ್ತಿದೆ ಅನ್ನೋ ನಾಲೆಡ್ಜ್ ಬರುತ್ತೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಒಂದು ಪ್ರಾಪರ್ ಡೆಫಿನೇಷನ್ ಫಾರ್ ಸೆಟ್ಟನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ಸನ್ನು ಹೇಗೆ ತೊಗೊಳ್ಳೋದು, ಸೆಟ್ಟಾಗಿ ಹೇಗೆ ಬರೆಯೋದು, ಅದೇ ಥರ ಸೆಟ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಟೈಪ್ಸಲ್ಲೂ 2 ಬೇಸಿಸ್ ಮೇಲೆ ಟೈಪ್ಸ್ ಮಾಡಿದ್ದಾರೆ, ಆ 2 ಬೇಸಿಸ್ ಯಾವುದು ಅಂತ ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಮುಂದಿನ ವಿಡಿಯೋಸ್ಗಳಲ್ಲಿ ಎಕ್ಸಾಂಪಲ್ಸ್, ಎಕ್ಸಸೈಸಸ್ ಎಲ್ಲ ಸಾಲ್ವ್ ಮಾಡಿ. ಓಕೆ, ಸೊ ಕೀಪ್ ವಾಚಿಂಗ್ ಫಾರ್ ಫರ್ದರ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಯಾರೆಲ್ಲ ಫಸ್ಟ್ PUC ಅವರು ಇದನ್ನು ನೋಡೋದಕ್ಕೆ ಮುಂದೆ ಬರ್ತೀರಾ, ಸೊ ಅಂಥವರು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.